ಸ್ವಲ್ಪ ಸೇವಿಗೆ, ಬಾದಾಮಿ, ಗೋಡಂಬಿ, ಹಾಲು, ಸಕ್ಕರೆ ಮತ್ತು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಸ್ವೀಟ್ ಕೋವಾ ಮತ್ತು ಸಪ್ಪೆ ಕೋವಾ ಬರುತ್ತೆ. ನಾನು ಇದಕ್ಕೆ ಸ್ವೀಟ್ ಕೋವಾ ತೊಗೊಂಡಿದ್ದೀನಿ, ಅದನ್ನೇ ಸೀಕ್ರೆಟ್. ಅದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೇವಿಗೆ ಇದೆಯಲ್ಲ, ಚೆನ್ನಾಗಿ ಹುರಿದಿರೋ ಸೇವಿಗೆ ತೊಗೊಂಡ್ರು ಕೂಡ ಮತ್ತೆ ಇನ್ನೊಂದು ಸತಿ ಹುರ್ಕೋಬೇಕಾಗುತ್ತೆ ನಾವು. ಬಾಣಲಿಗೆ ಎಣ್ಣೆ ಹಾಕಿ ಬಾದಾಮಿ ಮತ್ತು ಗೋಡಂಬಿ, ಏನೇ ಡ್ರೈ ಫ್ರೂಟ್ಸ್ ಆದರೂ ಯೂಸ್ ಮಾಡ್ಬೋದು ನೀವು. ಆದರೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಹಾಲು ಹಾಕ್ಕೋಬೇಕು. 1 ಲೀಟರ್ ಹಾಲಿಗೆ 1 ಲೀಟರ್ ಹಾಲು, ಅದರಲ್ಲಿ ಒಂದು 150 ಗ್ರಾಮ್ ಸೇವಿಗೆ ಇದೆ, ಒಂದು 2-3 ಲವಂಗ. ಎಣ್ಣೆಯಲ್ಲೂ ಫ್ರೈ ಮಾಡ್ಬೋದು, ಈಗೂ ಕೂಡ ಹಾಕ್ಬೋದು. ಹಾಲು ಬಿಸಿ ಆದಮೇಲೆ ಕೋವಾ ಇದೆಯಲ್ಲ, ಇದು ಒಂದು 50 ಗ್ರಾಮ್ ಹಾಕ್ತಾಯಿದ್ದೀನಿ. ಇದು ಮಾಮೂಲಿ ಹಾಲು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ನಂದಿನಿ ಕೋವಾ ಅಂತ ಕೇಳಿದ್ರೆ ಕೊಡ್ತಾರೆ. ಒಂದು 50 ಗ್ರಾಮ್ ಇದೆ. ಅದನ್ನು ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ, ಕರಗೋಗುತ್ತೆ ಬೇಗ. ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ, ಅದು ನಾನು ಸ್ವೀಟ್ ಕೋವಾ ಹಾಕಿರೋದ್ರಿಂದ ಸಕ್ಕರೆ ಕಡಿಮೆ ಹಿಡಿಸುತ್ತೆ, ಅದರಲ್ಲೇ ಸ್ವೀಟ್ ಇರುತ್ತೆ. ಹಾಗಾಗಿ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ನೀವು ಸಪ್ಪೆ ಕೋವಾ ತಗೊಂಡ್ರೆ ರುಚಿ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಸರಿನಾ? ಅದು ಕೋವಾ ಹಾಕೋದ್ರಿಂದ ಬೇರೆಯೇ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಲೇಬೇಕು ನೀವು. ಇದು ನೋಡಿಬಿಟ್ಟು ಒಂದು ಸತಿ ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಹಾಲು ಕುದಿಬೇಕಾದ್ರೆ ಸೇವಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿ ಇದು ಮಾಡಿಬಿಡಿ. ಇದರಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಕ್ಷಮೆ ಇರಲಿ. ಅಷ್ಟೇ, ಸಕ್ಕರೆ ಹಾಕಿದ್ಮೇಲೆ ಒಂದು 5 ನಿಮಿಷ ಸಕ್ಕರೆ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಸೇವಿಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.